ನಮಸ್ಕಾರ ಕರ್ನಾಟಕ. SS ನ್ಯೂಸ್ನ ವಿನೂತನ ಪಯಣ ಕಾರ್ ಮ್ಯೂಸಿಯಂನ ಒಂದು ಪಯಣಕ್ಕೆ ಎಲ್ಲರಿಗೂ ಸ್ವಾಗತ. ಇದು ಎಲ್ಲಿದೆಯಪ್ಪ ಅಂದರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ನಗುವನಹಳ್ಳಿ ಗ್ರಾಮ. ಸೊ ಇದು ಒಂದು ಪಯಣ ಕಾರ್ ಮ್ಯೂಸಿಯಂ, ವಿಶಾಲವಾದ ಒಂದು ಜಾಗ. ಸೊ ಕಾರ್ ಪಾರ್ಕಿಂಗು, ಟೂ ವೀಲರ್ ಪಾರ್ಕಿಂಗಿಗೆಲ್ಲ ತುಂಬ ಚೆನ್ನಾಗಿದೆ. ಕಾರ್ ಮ್ಯೂಸಿಯಂ ಇದೆ. ಸುಮಾರು 100ಕ್ಕೂ ಹೆಚ್ಚು ಕಾರ್ಗಳು, ಸುಮಾರು ವರ್ಷದ ಕಾರ್ಗಳು ಮ್ಯೂಸಿಯಂ ನಲ್ಲಿ ನಾವು ನೋಡಬಹುದು. ಹೇಗಾಗಿದೆ ಇದರ ವಿವರಣೆ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ ಹೈವೇಯಲ್ಲಿ ಲೆಫ್ಟ್ ಸೈಡಲ್ಲೇ ನೀವು ಈ ಒಂದು ಪಯಣ ಎಂಬ ಒಂದು ಕಾರ್ ಮ್ಯೂಸಿಯಂನ ನೋಡ್ಬೋದು. ಡಾಕ್ಟರ್ ವೀರೇಂದರ್ ಹೆಗಡೆ ಅವರ ಸಾರಥ್ಯದಲ್ಲಿ ಈ ಒಂದು ಮ್ಯೂಸಿಯಮ್ಮು ಮೂಡಿಬಂದಿದೆ. ಇದು ಸ್ಟಾರ್ಟಿಂಗಿಂದ ವೀಲ್ಸಿಂದ ಸ್ಟಾರ್ಟ್ ಆಗುತ್ತೆ. ಬುಲಾಕ್ ಕಾರ್ಟ್ಸು, ವೀಲ್ಸು, ಆಮೇಲೆ ನಾವು ಒಂದು ಕುದುರೆಗೆ ಬಳಸ್ತಿದ್ದಂಥ ಬುಲಾಕ್ ಕಾರ್ಟ್ಸ್ ವೀಲ್ಸ್ ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿಂದ ಅದು ವೆರೈಟೀಸ್ ಆಫ್ ಬುಲಾಕ್ ಕಾರ್ಟ್ ವೀಲ್ಸು, ಎತ್ತುಗಳಿಗೆ ಮತ್ತು ಇದೆಲ್ಲನಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಲ್ಲಿಂದ ಕಾರ್ಸು, ಅದೇ ಜೀಪ್ಸು, ಈ ಥರದಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು ವೆರೈಟೀಸು, ಕಲರ್ಸು, ಮಾಡೆಲ್ ವೈಸು, ಮೇಕ್ ವೈಸು, ಆ ಒಂದು ಕಂಟ್ರಿ ವೈಸ್ ಸುಮಾರು ದೇಶ ವಿದೇಶದ ಕಾರ್ಗಳು ಸಹ ನೀವು ಇಲ್ಲಿ ಕಾಣ್ಬೋದು. ಇದ್ರ ಬಗ್ಗೆ ಕೂಲಂಕುಷ ವರದಿ ಇಲ್ಲಿದೆ. ಬನ್ನಿ, ನೋಡಿ, ವೀಕ್ಷಿಸಿ, ಆನಂದಿಸಿ. ಪಯಣ ಆಲ್ಮೋಸ್ಟ್ ಈ ಒಂದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಸಾರಥ್ಯದಲ್ಲಿ ಬಂದಿರುವಂತ ಈ ಒಂದು ಪಯಣದಲ್ಲಿ ಆಲ್ಮೋಸ್ಟ್ 100ಕ್ಕೂ ಹೆಚ್ಚು ಗಾಡಿಗಳನ್ನ ನೀವು ನೋಡ್ಬೋದು. ಕಾರ್ಸು, ಸುಮಾರು ಒಂದು ದೊಡ್ಡ ಕಾರ್ ಶೋರೂಮ್, ಒಂದು ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಹಳೆಯ ಕಲೆಕ್ಷನ್ಸ್ ನೀವು ನೋಡ್ಬೋದು. ಅದೇ ತರನೇ ಬೈಕ್ ವೈಸ್ ಅಲ್ಲಿ ನೋಡಿದಾಗ ನೀವು ಬಜಾಜ್, ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು, ಜಾವಾ ಆಗಿರ್ಬೋದು, ನಮ್ ಸುಜುಕಿ ಪ್ಯಾಷನೇಟ್ ಆಗಿರುವಂತ ಒಂದು ಮಾಡೆಲ್ಸ್ ನ ನೀವು ನೋಡ್ಬೋದು. ಅದೇ ತರ ಹೋಂಡಾದಾಗಿರ್ಬೋದು, ಎಲ್ಲಾ ತರ ಸುಜುಕಿ ಸಮುರಾಯಿ, ಹಳೆ ರಾಯಲ್ ಎನ್ಫೀಲ್ಡ್, ಮ್ಯಾಪ್ ಆಫ್ ಪ್ಯಾರಿಸ್ ಅಂತ ಇದು ಅಷ್ಟೇ ತುಂಬಾ ಹಳೆ ವರ್ಷನ್ ಇದು. ಸೊ ಇದೇ ತರನೇ ದೊಡ್ಡ ಕಲೆಕ್ಷನ್ಸ್ ಆಫ್ ಕಾರ್ಸ್ ನೋಡ್ಬೋದು ನೀವು. ಸೊ ಏನು ನಮ್ಮ ಅಂಬಾಸಿಡರ್ ಅನ್ನೋ ಕಾರು ತುಂಬಾ ಒಂದು ಪ್ರಖ್ಯಾತಿ ಹೊಂದಿದ ಒಂದು ಅಂಬಾಸಿಡರ್, ಅದ್ರ ತರ ಆಲ್ಮೋಸ್ಟ್ 1950s 1960s ಅಲ್ಲಿ ಬಂದಂತ ಹಲವಾರು ಕಾರ್ಗಳನ್ನ ನೀವು ನೋಡ್ಬೋದು. ಬನ್ನಿ ಹೇಗಿದೆ ನೋಡೋಣ. 14 ಅಂತ ಈ ಗಾಡಿ ಹೆಸರು, ತುಂಬಾ ಹಳೆ ಮಾಡೆಲ್ ಇದು. ನಿಮ್ಗೆ 1950-60s ಅಲ್ಲಿ ನೋಡ್ಬೋದು. ಅದೇ ತರನೇ ಇದು ಅಷ್ಟೇ ಇದು. ಅದಾದ ನಂತರ ಹಿಂದೂಸ್ತಾನ್ ಅಂಬಾಸಿಡರ್. ಸೊ ಅಂಬಾಸಿಡರ್ ಅಂದ್ರೆ ತುಂಬಾ ಫೇಮಸ್, ತುಂಬಾ ನಮ್ಮ ತಾತನ ಕಾಲದಿಂದನೂ ನಮ್ಮ ತಂದೆ ತಾತ ಅವರೆಲ್ಲ ಬಳಸ್ತಿದ್ದಿದ್ದು ಒಂದು ಕಾರು. ತುಂಬಾ ಪ್ರೈಡ್ ಅಂತಾನೆ ಹೇಳ್ಬೋದು, ಆತರ ಇದ್ದಿದ್ ಕಾರ್ ಇದು ಅಂಬಾಸಿಡರ್. ಸೊ ಅಂಬಾಸಿಡರ್ ವರ್ಷನ್ ಅಲ್ಲಿ ತುಂಬಾ ಹಳೆ ಮಾಡೆಲ್ಸ್ ನ ನೀವು ನೋಡ್ಬೋದು. ಅದೇ ತರನೇ ರಿನಾಲ್ಡ್ಸ್ ನೋಡ್ಬೋದು ನೀವು. ಹಂಗೆ ನೆಕ್ಸ್ಟ್ ಹಂಗೆ ಮುಂದೆ ಬರ್ತಾ ನೀವು 1955 ಅಲ್ಲಿ ಬಂದಂತ ಹಲವಾರು 1955 ಅಲ್ಲಿ ಬಂದಿದ್ದು ಈ ಒಂದು ಮಾಡೆಲ್ ನ ನೀವು ನೋಡಬಹುದು. ಒಳ್ಳೆ ಮೇಕ್ ಗನ್ ಮೇಕ್ ತರ ಇದೆ, ಸೂಪರ್ ಮೇಕಿಂಗ್ ಅದು. ಸೊ ಅದೇ ತರನೇ ನೀವು ಹಂಗೆ ಮುಂದೆ ಬರ್ತಾ 1960s ಅಲ್ಲಿ ಬರುವಂತ ಕಾರ್ಗಳನ್ನ ನೀವು ನೋಡ್ಬೋದು. ಮೇಕು, ಕಲರಿಂಗು, ಆ ಮಾಡೆಲ್, ಆ ಒಂದು ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಯಾಕಂದ್ರೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೀವಿ. ಈ ತರ ಒಂದು ಕಾರ್ಸಿನ ಕಲೆಕ್ಷನ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ಪಯಣ ಇಸ್ ಒನ್ ಆಫ್ ದ ಬೆಸ್ಟ್ ಕಾರ್ ಕಲೆಕ್ಷನ್. ಮತ್ತೆ ಕಾರ್ ಪ್ಯಾಷನೇಟ್ ಇರೋರ್ಗೆ ಈ ಒಂದು ಮ್ಯೂಸಿಯಂ, ಇದು ತುಂಬಾ ನಿಮ್ಗೆ ಮಾಹಿತಿ, ತುಂಬಾ ಒಂದು ಎಂಕರೇಜ್ಮೆಂಟ್, ಒಂದು ಪ್ಯಾಷನೇಟ್, ಕ್ರೇಜಿ ಆಗಿರುತ್ತೆ. ಸೊ ಇದನ್ನ ನೀವು ನೋಡ್ಬೋದು, ಚಲೋವೇಟ್ ಇಂಪೆಲಾ. ಸೊ ಆಲ್ಮೋಸ್ಟ್ ಇದು ಅಮೆರಿಕನ್ ಕ್ಲಾಸಿಕ್ ಅಂಡ್ ಪಾಪ್ಯುಲರ್ ಮೂವಿ ಕಾರ್ ಇದು. ಸೊ ಎಲ್ಲ ಆಲ್ಮೋಸ್ಟ್ ಮೂವೀಸ್ ನೆಲ್ಲ ಮಾಡ್ತಾ ಇದ್ದಿದ್ದು ಇದೇ ಒಂದು ಕಾರ್ ನಲ್ಲಿ. ಹಾಲಿವುಡ್, ಬಾಲಿವುಡ್ ಮೂವೀಸ್ ಎಲ್ಲ ಇಲ್ಲೇ ತಗೊಂತ ಇದ್ದಿದ್ದು ಈ ತರ ಒಂದು ಕಾರ್ ಅಲ್ಲಿ. ಅಂತ ಒಂದು ಕಾರ್ ಕಲೆಕ್ಷನ್ಸ್ ನೀವು ನೋಡ್ಬೋದು. ಅದಾದ ನಂತರ ನಿಮ್ಗೆ ಆಲ್ಮೋಸ್ಟ್ ನಮ್ಮ ಮೈಸೂರು ಮಹಾರಾಜರು ಬಳಸ್ತಿದ್ದ ಕಾರು 1947 ಅಲ್ಲಿ ಸ್ಟಡಿ ಬೇಕರ್ ಚಾಂಪಿಯನ್ ಅಂತ ಒಳ್ಳೆ ಕಾರ್ ಇದು. ಒಳ್ಳೆ ಮೇಕಿಂಗ್, ಇಂಜಿನ್ ವೈಸ್, ಕಲರ್ ವೈಸ್, ಕ್ವಾಲಿಟಿ ವೈಸ್, ಮೈಲೇಜ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಕಾರ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ರಾಜರು, ನಮ್ಮ CV ರಾಮನ್, ಮತ್ತೆ ಹಲವಾರು ಸೈಂಟಿಸ್ಟ್ ಎಲ್ಲ ಬಳಸ್ತಿದ್ದಂತ ಕಾರ್ ಇದಾಗಿತ್ತು. ಸೊ ನೀವು ಅಂಡರ್ ಗ್ರೌಂಡ್ ತರ ಹೋಗ್ಬೋದು, ಇಲ್ಲಿ ನೋಡ್ಬೋದು ನೀವು. ಸೊ ಫಸ್ಟ್ ಫ್ಲೋರ್ ಇದಾಗಿತ್ತು. ಅದಾದ್ಮೇಲೆ ನಾವು ಬೇಸ್ಮೆಂಟ್ ಹೋಗ್ತಾ ಇದೀವಿ. ಈ ಒಂದು ಜಾಗ ಏನಪ್ಪಾ ಅಂದ್ರೆ ಬೇಸ್ಮೆಂಟ್ ಹೋಗುವಂತ ಒಂದು ಜಾಗ ಇದು.
ಸೊ ಇಲ್ಲೂ ಅಷ್ಟೇ ಕಾರ್ ಕಲೆಕ್ಷನ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ, ಸಾಕದಾಗಿದೆ. ನೀವು ನೋಡ್ಬೋದು, ಸೂಪರ್ ಆಗಿದೆ ಲೈಟಿಂಗ್ ವೈಸು. ಸ್ಪೇಷಿಯಸ್ ಜಾಗದಲ್ಲಿ ಪ್ರತಿಯೊಂದು ಕಾರ್ಗೂ ಅದರದೇ ಆದ ಒಂದು ಸ್ಪೇಸ್ ಕೊಟ್ಟಿ, ಜಾಗ ಕೊಟ್ಟಿ, ನೀಟಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿ, ಅದ್ರದ್ದು ಮಾಡೆಲ್ ವೈಸ್ ಪ್ರತಿಯೊಂದು ವೆಲ್ ಡಿಸೈನ್ಡ್ ಆಗಿ ಮಾಡಿರುವಂತ ಒಂದು ಸ್ಥಳ ಅಂತಾನೆ ಹೇಳ್ಬೋದು ಪಯಣ. ನೋಡಿ, ಇವಾಗ ನಾವು ಬೇಸ್ಮೆಂಟ್ ಬಂದ್ವಿ. ಈಗ ಫಸ್ಟ್ ಗ್ರೌಂಡ್ ಅದು, ಫಸ್ಟ್ ಫ್ಲೋರ್ ಅದು. ತದನಂತರ ಇವಾಗ ಬೇಸ್ಮೆಂಟ್ ಅಲ್ಲಿ ಇದೀವಿ ನಾವೀಗ. ಬೇಸ್ಮೆಂಟ್ ಅಲ್ಲಿ ನಾವು ಬಂದ ತಕ್ಷಣನೇ, ಇಲ್ಲಿ ಎಂಟ್ರಿ ಆದ ತಕ್ಷಣನೇ ಬೇಸ್ಮೆಂಟ್ ಅಲ್ಲಿ ನಮ್ಗೆ ಫಸ್ಟ್ ಒಂದು ಗ್ರೀನ್ ಕಲರ್ ಕಾರ್ ಕಾಣ್ತಾ ಇದೆ. ಸೊ ಇದು ತುಂಬಾ ಹಳೆ ವರ್ಷನ್ ಕಾರ್, ಇದು ತುಂಬಾ ಹಳೆ ಮೇಕ್ ಕಾರು. ಆಮೇಲೆ ನಮ್ಮ ಮಿಲಿಟರಿ, ನಮ್ಮ ಆರ್ಮಿ ಅವ್ರು ಬಳಸ್ತಿದ್ದಂತ ಒಂದು ಎಕ್ವಿಪ್ಮೆಂಟ್, ಆರ್ಮಿ ಎಕ್ವಿಪ್ಮೆಂಟ್ಸ್ ನೋಡ್ಬೋದು ನೀವು ಇಲ್ಲಿ. ಸೂಪರ್ ಆಗಿದೆ. ಸೊ ನಮ್ಮ ಡಿಫೆನ್ಸ್ ಅವರು ಬಳಸ್ತಿದ್ದಂತ ಒಂದು ಪ್ರಾಪರ್ಟೀಸ್, ಗಾಡಿಗಳಂತಾನೆ ಹೇಳ್ಬೋದು. ನಮ್ಮ ಒಂದು ಡಿಫೆನ್ಸ್ ಲ್ಯಾಂಡ್ ಅವರು ಸುಮಾರು 90s ಅಲ್ಲಿ ಈ ತರ ಒಂದು ಇದಿತ್ತು ಕಾರ್ಸು. ಇದು ಒಂದು ಚೆವರೆಲ್ ಮಿಲಿಟರಿ. ಸೊ ಇದು US ಆರ್ಮಿ ಅವ್ರು ಬಳಸ್ತಿದ್ದಂತ ಒಂದು ಕಾರ್ ಅಂತಾನೆ ಹೇಳ್ಬೋದು. ಸೊ ಇದು ತುಂಬಾ ವಿಶೇಷ, ವಿಭಿನ್ನಗಳಿಂದ ಕೂಡಿದೆ. ಇಂಜಿನ್ ವೈಸ್ ಆಗಿರ್ಲಿ, ಸ್ಪೀಡ್ ವೈಸ್ ಆಗಿರ್ಲಿ, ತುಂಬಾ ಹಳೆಯದು. ತುಂಬಾ ಒಂಥರ ಮೇಡ್ ಲೈಕ್ ಎ ಗನ್ ಅಂತ ಏನ್ ಹೇಳ್ತೀವಿ, ಮೇಡ್ ಲೈಕ್ ಎ ಗನ್, ಆ ತರ ಒಂದು ಕ್ವಾಲಿಟಿ ವೈಸ್ ಅಲ್ಲ ಅಷ್ಟೇ ಮಿಲಿಟರಿ ಪ್ರಾಡಕ್ಟ್ಸ್ ಎಷ್ಟು ಗಟ್ಟಿ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ನೋಡ್ತಾ ಇರ್ಬೋದು, ತುಂಬಾ ಹಳೆಯದು, ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೀವಿ. ತುಂಬಾ ಒಂದು ಕೆಪಾಸಿಟಿ ವೈಸ್ ಆಗಿರ್ಬೋದು, ಸ್ಟ್ರೆಂತ್ ವೈಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ನೋಡ್ಬೋದು ನೀವು, ನೆಕ್ಸ್ಟ್ ಗ್ಯಾಸ್ 49 ಅಂತ ಇದೊಂದು ಮಾಡೆಲ್. ಅದಾದ ನಂತರ ನೆಕ್ಸ್ಟ್ ಬರೋದೇ ಇದು ದೊಡ್ಡದು, ನಮ್ಮ ಡಿಫೆನ್ಸ್ಗೆ, ನಮ್ಮ ಆರ್ಮಿಯಲ್ಲಿ ಯೂಸ್ ಮಾಡುವಂತ ಒಂದು ಕ್ಯಾಸ್ಟರ್ ಮಾರ್ಕ್ 2. ಸೊ ಇದು ಒಂದು ಪ್ರೊಟೆಕ್ಟಿವ್ ವೆಹಿಕಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಮೇಕಿಂಗ್ ವೈಸ್ ಅಷ್ಟೇ ಫಸ್ಟ್ ನಮ್ಮ ಮಹಾಯುದ್ಧದಲ್ಲಿ ಯೂಸ್ ಮಾಡ್ತಾ ಇದ್ದಂತ ಒಂದು ವೆಹಿಕಲ್ಸ್. ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ನೋಡ್ಬೋದು ಈ ತರ ಒಂದು ಎಕ್ವಿಪ್ಮೆಂಟ್ಸ್ ನ ನೀವು. ಅದಾದ ನಂತರ ನಿಮ್ಗೆ ಮಿಲೆಟ್ಸ್ ಪಿಕಪ್ 475. ಸೊ ಇದು ಅಮೆರಿಕನ್ ಮಾಡೆಲ್ ವೆಹಿಕಲ್, ತುಂಬಾ ಸ್ಟೈಲಿಶ್ ಮಾಡೆಲ್ ಅಂತಾನೆ ಹೇಳ್ಬೋದು. ಸ್ಟೈಲಿಶ್ ಕಲರಿಂಗ್ ವೈಸು, ಇಂಜಿನ್ ವೈಸು, ಮೇಕ್ ವೈಸು, ಸೊ ಔಟ್ಲುಕ್ ವೈಸ್ ಸೂಪರ್ ಅಂತಾನೆ ಹೇಳ್ಬೋದು. ಅದಾದ ನಂತರ ವಿಷ್ಣುವರ್ಧನ್, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್, ಕನ್ನಡದ ಮೇರು ನಟ. ಸೊ ಅಂತ ವಿಷ್ಣುವರ್ಧನ್ ಅವ್ರು ಬಳಸ್ತಿದ್ದಂತ ಕಾರ್ ಇದು, ಅವ್ರ ಫೇವ್ರೆಟ್ ಕಾರ್ ಆಗಿತ್ತಿದು. ಸೊ ಡಾಲ್ಸನ್ ಬ್ಲೂಬರ್ಡ್ 1.8 GL. ಸೊ ವಿಷ್ಣುವರ್ಧನ್ ಅವರು ಬಳಸ್ತಿದ್ದಂತ ಕಾರು ಅವ್ರಿಗೆ ತುಂಬಾ ಫೇವ್ರೆಟ್ ಆಗಿತ್ತು. 1983 ಮಾಡೆಲ್ ಅಲ್ಲಿ ಆಲ್ಮೋಸ್ಟ್ ಇದೇ ಕಾರಲ್ಲಿ ಅವ್ರು ಶೂಟಿಂಗ್ ಗೆಲ್ಲ ಹೋಗ್ತಾ ಇದ್ರು. ತುಂಬಾ ಫೇವ್ರೆಟ್ ಕಾರ್ ಆಗಿತ್ತು ವಿಷ್ಣುವರ್ಧನ್ ಅವ್ರಿಗೆ. ಸೊ ಅದನ್ನು ಇಲ್ಲಿ ಇಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಅದಾದ್ಮೇಲೆ ಇದು ಈ ಕಡೆ ನೋಡಿ ನೀವು, ಇದು ವುಡನ್ ವೈಸ್ ಮಾಡಿರುವಂತ ಮೇಕ್ ಇದು. ಸೊ ಅದಾದ್ಮೇಲೆ ಈ ಕಡೆ ಬರ್ತಾ ನೀವು ಹಂಗೆ ಬಂದ್ರೆ ಫ್ಲಾಟ್ 1110 ಎಲಿವೆಂಟ್ ಅಂತ ಈ ಒಂದು ಇಟಾಲಿಯನ್ ಮೇಕ್, ಇದು ಇಟಾಲಿಯನ್ ಮೇಕ್ ಕಾರು. ಸೂಪರ್ ಆಗಿದೆ, ಔಟ್ಲುಕ್ ಸ್ಟೈಲಿಶ್ ಆಗಿದೆ, ಕಲರಿಂಗ್ ವೈಸ್ ಸೂಪರ್ ಫ್ಯಾಂಟಾಸ್ಟಿಕ್. ಮತ್ತೆ ಆ ಒಂದು ಕಲರಿಂಗ್ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಇಟಾಲಿಯನ್ ಮೇಕ್ ಇದು ಅಷ್ಟೇ, ಇಟಾಲಿಯನ್ ಮೇಕ್. ಫಿಯೆಟ್ 1100 ಸೆಲೆಕ್ಟ್ ಅಂತ 1962 ಅಲ್ಲಿ ಬಂದಿದ್ ಮಾಡೆಲ್ ಇದು ಫಿಯೆಟ್. ಆಮೇಲೆ ನಿಮ್ಗೆ ನೆಕ್ಸ್ಟ್ ಹಂಗೆ ಬರ್ತಾ 1964ಗೆ ನಿಮ್ಗೆ ಕರ್ಕೊಂಡು ಹೋಗುವಂತ ಒಂದು ಮಾಡೆಲ್ ಇದು ಫಿಯೆಟ್ 1100 ಸೂಪರ್ ಸೆಲೆಕ್ಟ್ ಅಂತ. ಫಿಯೆಟ್ ಕಾರ್ಸ್ ತುಂಬಾ ವಿಶೇಷ, ಅದ್ರದ್ದು ಒಂದು ಕ್ವಾಲಿಟಿ ವೈಸು, ಅದು ಒಂದು ರೈಡ್ ವೈಸ್ ತುಂಬಾ ಒಂದು ಫೀಲ್ ಚೆನ್ನಾಗಿ ಕೊಡುತ್ತೆ ನಿಮ್ಗೆ, ಯಾಕಂದ್ರೆ ಆ ರೈಡ್ ಮಾಡಿರೋರ್ಗೆ ಗೊತ್ತು. ನೆಕ್ಸ್ಟ್ ಬರೋದಾದ್ರೆ 1983 ಅಲ್ಲಿ ನಮ್ಮ ಮರ್ಸಿಡೀಸ್ ಬೆನ್ಸ್. ಸೊ ಅವಾಗ ಮರ್ಸಿಡೀಸ್ ಬೆನ್ಸ್ 200D, ಇದು ಸೂಪರ್ ಮರ್ಸಿಡೀಸ್ ಬೆನ್ಸ್, ಒಂದು ರಾಯಲಿಟಿ ವೈಸು ಜರ್ಮನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದಂತ ಒಂದು ಮಾಡೆಲ್ ನೀವು ನೋಡ್ತಾ ಇರ್ಬೋದು. ಸೊ ಒಳ್ಳೆ ಕಲರಿಂಗ್ ವೈಸ್ ಅಷ್ಟೇ ಸೂಪರ್ ಆಗಿದೆ, ರೆಡ್ ಕಲರು. ಅದಾದ ನಂತರ ನಿಮ್ಗೆ ಮರ್ಸಿಡೀಸ್ ಬೆನ್ಸ್ 240D W123. ಸೊ ಇದು ತುಂಬಾ ಹಳೆ ಮಾಡೆಲ್, ತುಂಬಾ ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್ ಔಟ್ಲುಕ್ ವೈಸು, ಮೈಲೇಜ್ ವೈಸು, ಪಿಕಪ್ ವೈಸು. ಆ ಒಳಗಡೆ ಇಂಟೀರಿಯರ್ ಅಷ್ಟೇ, ನೀವು ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಆಗಿನ ಕಾಲದಲ್ಲೇ ಮಾಡಿರೋಂತ ಒಂದು ಮೇಕ್ಸ್ ಇದು. ಸೊ ಇವೆಲ್ಲ ಒಂದು ಮರ್ಸಿಡೀಸ್ ಕ್ಲಾಸಿಕ್ ಅಷ್ಟೇ, ತುಂಬಾ ರಾಯಲ್ ಲುಕ್ ಇದೆ, ಔಟ್ಲುಕ್ ಕಲರಿಂಗ್ ವೈಸ್ ಅಷ್ಟೇ.
ಮೇಕಿಂಗ್ ವೈಸ್ ಜರ್ಮನಿ ಮಾಡಲು. ಸೊ ಇವೆಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಂದಿ ಜರ್ಮನಿಯಲ್ಲಿ ಆಗಿತ್ತು, ಮತ್ತೆ ಆಲ್ ಓವರ್ ದ ಸ್ಟೇಟ್, ಆಲ್ ಓವರ್ ದ ಕಂಟ್ರಿ ಅದು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಬಂತು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಗೆ ಅದರದೇ ಆದ ಒಂದು ವಿಶೇಷತೆ, ಅದರದೇ ಆದ ಒಂದು ಇತಿಹಾಸ ಇದೆ. ಅದೇ ತರ ನಾವು ಬರ್ಬೇಕಾದ್ರೆ ನೆಕ್ಸ್ಟ್ BMW ಬರ್ತಾ ಇದೀವಿ. ಸೊ BMW ಫಸ್ಟ್ 1993 ಅಲ್ಲಿ ಲಾಂಚ್ ಆದಂತ ಈ 32 ಸೀರೀಸ್ 7 ಸೀರೀಸ್ ನ ನೀವು ನೋಡಬಹುದು. ಸೊ ಇದು ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. 12 ಸಿಲಿಂಡರ್ ಪೆಟ್ರೋಲು, 4 ಸ್ಪೀಡ್ ಆಟೋಮ್ಯಾಟಿಕ್ ಇತ್ತು ಆವಾಗಿನ ಕಾಲದಲ್ಲಿ. ಆಲ್ ವೀಲ್ಸ್ ಡೆಸ್ಕ್ ವಿತ್ ಹೈಡ್ರಾಲಿಕ್ ಬ್ರೇಕ್ ಬೂಸ್ಟರ್ಸ್ ಇತ್ತು. ಮತ್ತೆ ಟಾಪ್ ಸ್ಪೀಡ್ 155 ವರೆಗೂ ಹೋಗ್ತಾ ಇತ್ತು ಆವಾಗಿನ ಕಾಲದಲ್ಲಿ. ಒಳ್ಳೆ ಮೇಕು, ಎಷ್ಟೇ ಸ್ಪೀಡ್ ಅಲ್ಲಿ ಹೋಗ್ತಿದ್ರು ಗಾಡಿ ಅಲ್ಲಾಡ್ತಾ ಇರ್ಲಿಲ್ಲ, ಆ ಫೀಲ್ ಸೂಪರ್ ಆಗಿತ್ತು ಅಂತ ಒಂದು ಮೇಕು BMW. ಅದಾದ ನಂತರ ನಾವು ಬರೋದು ಟೊಯೋಟೋ ಕೊರೋನಾ. ಸೊ 1.6 GL ಜಪಾನ್ ಮೇಕ್ ನಮ್ಮ ಟೊಯೋಟಾ ಕಂಪನಿ. ಸೊ ಆಲ್ಮೋಸ್ಟ್ 1990 ಅಲ್ಲಿ ಬರುವಂತ ಈ ಒಂದು ಜಪಾನ್ ಮೇಕ್ ಟೊಯೋಟೋ ಕೊರೋಲಾನ ನಾವು ನೋಡ್ತಾ ಇದೀವಿ. ಸೊ ಔಟ್ಲುಕ್ ವೈಸ್ ಸೂಪರ್ ಆಗಿದೆ, ತುಂಬಾ ಡೀಸೆಂಟ್ ಲುಕ್. 5 ಸ್ಪೀಡ್ ಮ್ಯಾನ್ಯುಯಲ್. ಸೊ ಸ್ಪೀಡ್ ವೈಸ್ ಅಷ್ಟೇ 112 MP ಪರ್ ಝೂಮ್ ಇನ್ಗೆ ಝೂಮ್ ಔಟ್. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರಂಗೆ 10 ವೆರೈಟೀಸ್ ಆಫ್ ಬ್ರಾಂಡೆಡ್ ಕಾರ್ಸ್ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ ನೋಡಿದ್ವಿ. ಅದು BMW, ಮರ್ಸಿಡೀಸ್ ಬೆನ್ಸ್ ಆಗಿರ್ಬೋದು, ಮತ್ತೆ ಜಾಗ್ವಾರ್. ಇವಾಗ ನೀವು ಜಾಗ್ವಾರ್ ನೋಡ್ತಾ ಇದ್ದೀರಾ. XJ6 ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಈ ಒಂದು ಜಾಗ್ವಾರ್ ಕಾರು ತುಂಬಾ ಸ್ಟೈಲಿಶ್, ಕಲರ್ ವೈಸ್ ಸೂಪರ್ ಆಗಿದೆ. 6 ಸ್ಪೀಡ್ ಆಟೋಮ್ಯಾಟಿಕ್, 4 ವೀಲರ್ ಡಿಸ್ಕ್ ಬ್ರೇಕ್ ಇತ್ತು ಆಗಿನ ಕಾಲದಲ್ಲೇ. ತುಂಬಾ ಸೂಪರ್ ಆಗಿ ಒಂದು ವೆಲ್ ಡಿಸೈನ್ಡ್, ವೆಲ್ ಗ್ರಿಪ್ಡ್ ಅಂತಾನೆ ಹೇಳ್ಬೋದು. ನಿಮ್ಗೆ ಮೇಲ್ಗಡೆ ನಿಮ್ಗೆ ಇದು ಸಿಗ್ತದೆ, ಏನದು ಆಗಿನ ಕಾಲದಲ್ಲೇ ಆ ಒಂದು 2005 ಮಾಡೆಲ್ ಆದ್ರು. ಸೊ ಮೇಲ್ಗಡೆ ಈ ಬರುತ್ತಲ್ಲ, ಏನಂತಾರೆ ಅದನ್ನ, ಟಾಪ್ ಡಿಸ್ಕ್, ಅದು ಬೇಕಾದ್ರೆ ನೀವು ಓಪನ್ ಆಗತ್ತೆ, ಅದನ್ನು ನೋಡ್ಬೋದು. 2005 ಅಲ್ಲೇ ಜಾಗ್ವಾರ್ ಅಂತ ಒಂದು ವೆರೈಟಿ ಇದ್ದಿದ್ ಕಾರು. 1989 ಕ್ಯಾಡಲ್ ಫ್ರೆಟೆಲ್ಡೋ. ಪಾಸ್. ಹಲೋ, ನಾನು ವೇದಾಂತ್ ಅಂತ. ನಾನು ಆಕ್ಚುಲಿ ಗುಂಡ್ಲುಪೇಟೆಯಿಂದ ಮೈಸೂರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಆನ್ ದ ವೇ ಪಯಣ ಅಂತ ಒಂದು ಮ್ಯೂಸಿಯಂ, ಕಾರ್ ಮ್ಯೂಸಿಯಂ ಇದೆ ಅಂತ ಗೊತ್ತಾಯ್ತು. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ತುಂಬ ಖುಷಿ ಆಯಿತು. ತುಂಬ ವಿಂಟೇಜಸ್ ಕಾರ್ಸ್ ಎಲ್ಲ ಇಟ್ಟಿದ್ದಾರೆ. ನಮ್ಮ ತಾತ ಅವರ ಅಪ್ಪಂದಿರೋ ಕಾಲದ ಕಾರ್ಗಳೆಲ್ಲ ತುಂಬ ಇದ್ದಾವೆ. ತುಂಬ ಖುಷಿ ಅನ್ನಿಸ್ತು. ಹಳೆ ಓಲ್ಡ್ ಸ್ಟೈಲ್ ಕಾರ್ಸ್ ಎಲ್ಲ ಇಲ್ಲಿ ನೋಡಕ್ ಸಿಗುತ್ತೆ. ಮತ್ತೆ ಅದ್ರ ಜೊತೆಗೆ ಆರ್ಮಿಯಲ್ಲಿ ಯೂಸ್ ಮಾಡಿರುವಂತ ಹೇಗೆ ಹೇಳ್ಬೇಕು ಅಂದ್ರೆ ಕಾರ್ಸ್ ಎಲ್ಲ ಒಂದು ತುಂಬಾ ಚೆನ್ನಾಗಿತ್ತು. ಮತ್ತೆ ಫುಲ್ ನನಗೆ ಮರ್ಸಿಡೀಸ್ ಬೆನ್ಸ್ ಫ್ಯಾಮಿಲೀಸ್ ಅಂಡ್ ಫ್ರೆಂಡ್ಸ್ಗೆ ರೆಫರ್ ಮಾಡ್ತೀವಿ. ಅಂಡ್ ಈ ನನಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿ ಈ ತರ ಒಂದು ಕಾರ್ ಮ್ಯೂಸಿಯಂ ಇದೆ ಅಂತ ಗೊತ್ತಾಯ್ತು. ಆನ್ ದ ವೇ ಟ್ರಾವೆಲ್ ಮಾಡ್ತಿದ್ವಿ ಶ್ರೀರಂಗಪಟ್ಟಣಗೆ. ಆನ್ ದ ವೇ ಹೋಗಿ ವಿಸಿಟ್ ಮಾಡೋಣ ಅಂತ ಬಂದ್ವಿ. ಸೊ ಚಾಪ್ಟರ್ ಆಫ್ ಮಂಜುಜಾ ಮ್ಯೂಸಿಯಂ ಧರ್ಮಸ್ಥಳ. ಸೊ ಇದು ಒಂದು ಮಂಜುಷಾ ಮ್ಯೂಸಿಯಂ ಅಂತಾನೆ, ತುಳುನಾಡಿನ ಕಲಾ ಪ್ರದರ್ಶನ. ಹೋದ ತಕ್ಷಣ ಫಸ್ಟ್ ಎಂಟ್ರಿ ಎಲ್ಲ ಇದನ್ನ ನೀವು ನೋಡ್ಬೋದು. ಅದಲ್ಲಿ ಪಂಜರ್ಲಿ ಭೂತ ಮುಖ ನೋಡ್ಬೋದು. ಇಲ್ಲಿ ಫಸ್ಟ್ ಭರತನಾಟ್ಯ ಮುಖ, ಅದಾದ ನಂತರ ಮೈಸಂದಾಯ ದೈವದ ಮುಖ ನೋಡ್ಬೋದು. ಶಿರಾಡಿ ದೈವದ ಮುಖ ಇದು. ಸೊ ತುಂಬಾ ನಮ್ಮ ತುಳುನಾಡಿನ ಪ್ರದರ್ಶನದ ಕಲೆಗಳನ್ನ ನೀವು ಎಂಟ್ರೆನ್ಸ್ ಅಲ್ಲೇ ನೋಡ್ಬೋದು. ಪಂಜುರ್ ಓಂ ವರಾಹ ರೂಪ ಪಂಜುರ್ಲಿ ದೈವದ ಮುಖನ ನೀವು ಫಸ್ಟ್ ಅಲ್ಲೇ ನೋಡ್ಬೋದು. ತುಂಬಾ ಸೂಪರ್ ಆಸಮ್ ಆಗಿದೆ. ನಮ್ಮ ತುಳುನಾಡಿನ ಕಲೆ, ಸಂಪ್ರದಾಯ, ಆಚಾರ ವಿಚಾರಗಳನ್ನ ಈ ಒಂದು ಮ್ಯೂಸಿಯಂ ಅಲ್ಲಿ ಸಪ್ರೇಟ್ ಆಗಿ ಅದಕ್ಕೆ ಅಂತ ಒಂದು ಮಾಡಿದ್ದಾರೆ. ಮತ್ತೆ ಹಳೆ ಕಾಲದಲ್ಲಿ ಬಳಸ್ತಿದ್ದಂತ ನಮ್ಮ ಲೋಟ, ಚಂಬು ಮತ್ತೆ ಪಿಂಗಾಣಿಯ ಐಟಮ್ಸ್ ನೀವು ನೋಡ್ಬೋದು. ಹಳೆ ಕಾಲದ ಒಂದು ಪಿಂಗಾಣಿ ಐಟಮ್ಸ್. ಸೊ ಇಲ್ಲಿ ವೆರೈಟೀಸ್ ನಮ್ಮ ಪೂರ್ವಜರು ಬಳಸ್ತಿದ್ದಂತ ಒಂದು ಐಟಮ್ಸ್ ನ ನೀವು ಇಲ್ಲಿ ಕಾಣ್ಬೋದು. ತುಂಬಾ ಒಂದು ಓಲ್ಡ್ ಮೆಮೊರೀಸ್ಗೆ ಹೋಗುತ್ತೆ ಇದು. ಇದು ಬಾವಿಗೆ ನೀರು ತೋಡುವಂತ ಒಂದು ಎಕ್ವಿಪ್ಮೆಂಟ್ ಇದು. ಬಾವಿಯಲ್ಲಿ ನಮ್ಮ ಹಿರಿಕರೆಲ್ಲ ನೀರ್ ಸೇದ್ಬೇಕಾದ್ರೆ ಈ ಒಂದು ಎಕ್ವಿಪ್ಮೆಂಟ್ ನ ಬಳಸ್ತಾ ಇದ್ರು. ಅದನ್ನ ನೀವು ಇಲ್ಲಿ ಆಮೇಲೆ ನಮ್ಮ ಹಿರಿಕರು ಬಿಲ್ಲು ಬಾಣ, ವುಡನ್ ಅಲ್ಲಿ ಹೆಂಗಿತ್ತು ಬಿಲ್ಲು ಬಾಣ ಅಂತ, ಆ ಒಂದು ಬಿಲ್ಲು ಬಾಣನ ನೀವು ಇಲ್ಲಿ ನೋಡ್ಬೋದು. ಸೂಪರ್ ಆಗಿದೆ. ಇನ್ನೊಂದು ನಮ್ಮ ಒಂದು ಗ್ಲಾಸ್ ಐಟಮ್ಸ್, ನಮ್ಮ ಮೇಲ್ಗಡೆ, ನಮ್ಮ ಒಂದು ಮನೆ ಮೇಲ್ಗಡೆ ಗ್ಲಾಸ್ ಮತ್ತೆ ಈ ಒಂದು ಹೆಂಚುಗಳನ್ನ ನೀವು ನೋಡ್ಬೋದು. ಹೆಂಚು ಐಟಮ್ಸ್, ಒಂದು ತಕ್ಕಡಿ. ಸೊ
ಈ ಒಂದು ತಕ್ಕಡಿ. ಆಮೇಲೆ ನಾವು ಪಾವು ಚಟಾಕು ಅಂತ ಏನ್ ಹೇಳ್ತೀವಿ, ಪಾವು ಚಟಾಕು ಅಂತ ನಾವು ಹಳೆ ಒಂದು ನಮ್ಮ ಬಳಸ್ತಿದ್ದು ಬ್ರಾಸ್, ಕಾಪರ್, ವುಡನ್ ಅಲ್ಲಿ ಬಳಸ್ತಿದ್ದಂತ ಒಂದು ಪಾವು ಚಟಾಕು ಸೇರು ಇದೆಲ್ಲ ನೀವು ನೋಡ್ಬೋದು. ಸ್ಟೀಲ್ ಕುಕ್ಕರ್. ಸೊ ಅವಾಗಿನ ಕಾಲದಲ್ಲಿ ಫಸ್ಟ್ ಸ್ಟೀಲ್ ಕುಕ್ಕರ್ಸ್ ಹೇಗಿತ್ತು ಅಂತ. ಮತ್ತೆ ಗಾಳಿ ಯಂತ್ರ, ಏರ್ ಬ್ಲೋವರ್ ನ ನೀವು ನೋಡ್ತಾ ಇದ್ದೀರಾ ಈಗ. ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ಸ್ಟುಡಿಯೋ ಕ್ಯಾಮ್ರಾ ನೀವು ನೋಡ್ಬೋದು ಹೇಗಿತ್ತು ಅಂತ. ಈ ಒಂದು ಕ್ಯಾಮ್ರಾ ಸೂಪರ್ ಲಾರ್ಜ್ ಫಾರ್ಮ್ಯಾಟಿನ ಸ್ಟುಡಿಯೋ ಕ್ಯಾಮ್ರಾ. ಇದು ಜಪಾನ್ ಮೇಕ್. 1890 ಇಂದ 1930 ವರೆಗೆ ಇದು ಒಂದು ಚಾಲ್ತಿಯಲ್ಲಿ ಇತ್ತು. ತುಂಬಾ ಹಳೆ ಮಾಡೆಲ್, ಸೂಪರ್ ಆಗಿದೆ ಔಟ್ಲುಕ್, ಫಿನಿಶಿಂಗ್ ವೈಸ್ ಎಲ್ಲ. ಆಮೇಲೆ ನಮ್ಮ ಟೈಪಿಸ್ಟ್ಸ್ ಬಳಸ್ತಿದ್ದಂತ ಒಂದು ಟೈಪಿಂಗ್ ಮಿಷಿನ್ಸ್ ಇವೆಲ್ಲ. ಸೊ ಅಮೆರಿಕನ್ ಟೈಪಿಂಗ್ ಮಿಷಿನ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅದಾದ ನಂತರ ಅಂಡರ್ವುಡ್ ಟೈಪಿಂಗ್ ಮಾಡೆಲ್, ಟೈಪ್ ರೈಟ್ ಮಾಡೆಲ್ 5 ಪ್ಯಾರಿಸ್ ಅಲ್ಲಿ ಮಾಡಿದ್ದು, ಪ್ಯಾರಿಸ್ ಮೇಕು. ಇವೆಲ್ಲನೂ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಬಳಸಿದಂತ ಕ್ಯಾಮ್ರಾನ ನೀವು ನೋಡ್ಬೋದು ಇಲ್ಲಿ. ನಮ್ಮ ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಸ್ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ನಮ್ಮ ಮೈಸೂರು ತನ್ನದೇ ಆದ ಒಂದು ಚಾಪು ಮೂಡಿಸಿ ರಾಜರು ಮಹಾರಾಜ ಆಳ್ವಿಕೆ ಮಾಡಿ ಅದರದೇ ಆದ ಹೆರಿಟೇಜ್ ಸಿಟಿ ಅಂತ ಕರೆಯಲ್ಪಟ್ಟ ಒಂದು ಮೈಸೂರಿನ ಅದರದೇ ಆದ ಒಂದು ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳಿದೆ. ಸೊ ಇದು ನಮ್ಮ ಶ್ರೀಕಂಠ ನರಸಿಂಹ ರಾಜ ಒಡೆಯರ್ ಆಗಿರ್ಬೋದು, ಚಾಮರಾಜೇಂದ್ರ ಒಡೆಯರ್ ಆಗಿರ್ಬೋದು, ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರು. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟೈಮ್ ಅದಾದ ನಂತರ ದೆಹಲಿ ದರ್ಬಾರು. ಸೊ ಅದಾದ ನಂತರ ಶ್ರೀ ಕೃಷ್ಣದೇವ ಒಡೆಯರು ಅವರ ಕಾಲದಲ್ಲಿ ಇದ್ದಂತ ರಾಜ್ಕುಮಾರಿ ಮತ್ತೆ ಅವರು ಒಂದು ಫೋಟೋ. ಸೊ ಇದೆಲ್ಲಾನು ಕಲೆಕ್ಷನ್ಸ್ ಬಂದು ಮಂಜುಷಾ ಗ್ರಂಥಾಲಯ ಇವರು ಇದೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಮೈಸೂರು ಕ್ಲಾಸಿಕಲ್ ಪ್ಲೇನ್ಸ್. ಸೊ ಪೇಂಟಿಂಗ್ಸ್ ನ ನೀವು ನೋಡ್ಬೋದು. ಕೃಷ್ಣ ರುಕ್ಮಿಣಿ ಸತ್ಯಭಾಮಿ ಇರುವಂತ ಒಂದು ಪೇಂಟಿಂಗ್ ಇದು. ಅದಾದ ನಂತರ ಪಂಚಮುಖಿ ಹನುಮಾನ ನೀವು ನೋಡ್ಬೋದು. ಪಂಚಮುಖಿ ಹನುಮ ತುಂಬಾ ಹಳೇದು. 20s EC ಅಲ್ಲಿ ಸಿಕ್ಕಿದಂತ ಈ ಒಂದು ಫೋಟೋನ ಸಂಗ್ರಹ ಮಾಡಿಟ್ಟಿದ್ದಾರೆ. ಸೊ ಅದು ನೀಟಾಗಿ ಗಾಜಿನ ಇದ್ರಲ್ಲಿ ಹಾಕಿ. ಮತ್ತೆ ಶ್ರೀರಾಮ ಪಟ್ಟಾಭಿಷೇಕ ಅದ್ರದ್ದು ಫೋಟೋಸ್ ನೀವು ನೋಡ್ತಾ ಇದ್ದೀರಾ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಪಟ್ಟಾಭಿಷೇಕ ಅರ್ಲಿ 20s ಅಲ್ಲಿ, ಶ್ರೀರಾಮ ಪಟ್ಟಾಭಿಷೇಕ 90s ಅಲ್ಲಿ ಹೇಗಿತ್ತು ಆ ಒಂದು ಫೋಟೋನ ನೋಡ್ತಾ ಇದ್ದೀರಾ. ಸೊ ತುಂಬಾ ಚೆನ್ನಾಗಿರುವಂತ ಒಂದು ಫೋಟೋಸ್ ನಿಮ್ಗೆ ಪ್ರಿಸರ್ವ್ ಆಗಿ ನೀಟಾಗಿ ಒಂದು ಗ್ಲಾಸ್ ವುಡನ್ ಫ್ರೇಮ್ ಅಲ್ಲಿ ಮಾಡಿ ಇಟ್ಟಿದ್ದಾರೆ. ಅದಾದ ನಂತರ ನೀವು ನೆಕ್ಸ್ಟ್ ಮಹಿಷಾಸುರ ಮರ್ದಿನಿ. ಸೊ ಈ ಒಂದು ಹಳೆ ಫೋಟೋ, ಇದು ಲೇಟ್ 90s EC ಅಲ್ಲಿ ಇದ್ದಂತ ಒಂದು ಫೋಟೋ. ನಿಮ್ಗೆ ಭಕ್ತ ಮಾರ್ತಾಂಡಯ್ಯನ ನೋಡ್ಬೋದು. 19 EC ಅಲ್ಲಿ ಆ ಒಂದು ಟೈಮ್ ಅಲ್ಲಿ ಇದ್ದಂತ ಒಂದು ಫೋಟೋನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಅದಾದ ನಂತರ ರಾವಣಾನುಗ್ರಹ. ಈ ತರ ಫೋಟೋಸ್ ನಿಮ್ಗೆ ಎಲ್ಲೂ ಕಾಣ್ಲಿಕ್ಕೆ ಬರಲ್ಲ. ಸೊ ಇದು ಲೇಟ್ 19th EC ಅಲ್ಲಿ ಈ ಒಂದು ಫೋಟೋಸ್ ನೀವು ಅಲ್ಲಿಂದಿದ್ದು. ಶ್ರೀ ಕೃಷ್ಣ ರಾಧಾ ಲೀಲಾ. ಆಮೇಲೆ ಷಣ್ಮುಖ ಸುಬ್ರಹ್ಮಣ್ಯ. ಸೊ ಷಣ್ಮುಖ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತ ಷಣ್ಮುಖ ಸುಬ್ರಹ್ಮಣ್ಯನ ನೀವು ನೋಡ್ತಾ ಇದ್ದೀರಾ. ಈ ಒಂದು ಕ್ಯಾಮ್ರಾನ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಬಳಸ್ತಿದ್ದಂತ ಒಂದು ಕ್ಯಾಮ್ರಾ ನೀವು ನೋಡ್ತಾ ಇದ್ದೀರಾ. ಅವಾಗ ನಮ್ಮ ಒಂದು ನೇವಿ ಟೆಲಿಫೋನ್ ಹೇಗಿತ್ತು ಅಂತ ನೀವು ನೋಡ್ಬೋದು. ನೇವಿ ಟೆಲಿಫೋನು ಇಂಗ್ಲೆಂಡ್ ಅಲ್ಲಿ 1940s ಅಲ್ಲಿ ಇದ್ದಿದ್ದು. ಟೆಲಿಸ್ಕೋಪ್, ದೂರದರ್ಶಕ ಟೆಲಿಸ್ಕೋಪ್. ಆಮೇಲೆ ನೀವು ಕ್ಯಾಂಡಲ್ ಸ್ಟಿಕ್ ಟೆಲಿಫೋನ್. ಫಸ್ಟ್ ಟೆಲಿಫೋನ್ ಹೇಗಿತ್ತು ಅಂತ ನೀವು ನೋಡ್ತಾ ಇದ್ದೀರಾ ಈಗ. ಜೂನಿಯರ್ ಟಾಯ್ ಟೈಪ್ ರೈಟರ್ ನ ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಕಲ್ಚರ್ ಲಿಟ್ರೇಚರ್, ನಮ್ಮ ವೇದ ಉಪನಿಷತ್ತು ಗ್ರಂಥಗಳು ಮತ್ತೆ ಅದರ ಒಂದು ವಂಶವೃಕ್ಷ ಅಂತ ಏನ್ ಹೇಳ್ತೀವಿ ಅದ್ರದ್ದು.
ನಮ್ಮ ಹಳೆ ಒಂದು ಲಿಪಿಗಳು ಏನ್ ಬರೀತಿದ್ರು, ಲಿಪಿಗಳನ್ನ ಒಂದು ಜೈವಿಕ ಜೈವಿಕ ಇದು ಮಹಾಭಾರತ ಲಿಪಿ ಮತ್ತೆ ನಮ್ಮ ಭಾಷಾ ಕನ್ನಡದಲ್ಲಿ ಈ ತರ ಒಂದು ಇದನ್ನ ಬರೀತಾ ಇದ್ರು. ಮಹಾಭಾರತ ಜೈಮಿನಿ. ಸೊ ಇದು ಲಿಪಿಗಳು ಅವಾಗ ಹೇಗಿತ್ತು ಅಂತ ಇದೆಲ್ಲ ನಮ್ಮ ಮಕ್ಳಿಗೆ ತೋರಿಸ್ಬೇಕು. ಅವಾಗ ಹೇಗಿತ್ತು, ನಮ್ಮ ಹಿಂದೆ ರಾಜ ಮಹಾರಾಜರು ಬಳಸ್ತಿದ್ದಂತ ವಸ್ತುಗಳಿದು. ನಮ್ಮ ಕವಿಗಳು, ಯತಿಗಳು, ಕವಿರತ್ನ ಕಾಳಿದಾಸಗಳು, ದಾಸ ಶ್ರೇಷ್ಠರು ಕವಿವಾಣಿಗಳನ್ನ ನಮ್ಮ ಪರಮ ಪೂಜ್ಯರು ದಾಸ ಶ್ರೇಷ್ಠರು ಕವಿಗಳು ಬರೀತಿದ್ದಂತ ಕವಿವಾಣಿನ ನೀವು ನೋಡ್ಬೋದು. ಆ ಒಂದು ಲಿಪಿಗಳು ಇದ್ರ ಮುಖಾಂತರ ಬರಿತಾ ಇದ್ರು. ಏನು ಪೆನ್ ಅಂತ ಇವಾಗ ಬಳಸ್ತೀವೋ ಆ ಒಂದು ಪೆನ್, ಸೊ ಇಂಕ್ ಪಾಟ್ ನ ನೀವು ನೋಡ್ತಾ ಇದ್ದೀರಾ, ಮತ್ತೆ ಪೆನ್ ನ ನೀವು ನೋಡ್ತಾ ಇದ್ದೀರಾ. ಅದು ಕಂಠ ತಡಪತ್ರದಲ್ಲಿ ಅಕ್ಷರಗಳನ್ನು ಕೊರೆಯುವ ಸಾಧನೆ ಈ ಒಂದು ಇದ್ರಲ್ಲಿ ಮಾಡ್ತಾ ಇದ್ರು. ಸೊ ವೈದ್ಯ ಸಂಗ್ರಹ, ಆಯುರ್ವೇದ, ಸೊ ಕೃಷ್ಣರಾಜ ಪಂಚಾಂಗ ಅಂತಾನೆ ಹೇಳ್ಬೋದು. ಏನು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಏನು ನಮ್ಮ ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಇಲ್ಲಿ ತುಂಬಾ ಹಳೆಯ ಒಂದು ಇತಿಹಾಸ. ಸೊ ನಮ್ಮ ಕೃಷ್ಣರಾಜ ಪಂಚಾಂಗ ಅವಾಗ ಹೇಗಿತ್ತು ಅಂತ ನೀವು ನೋಡ್ಬೋದು. ಸೊ ಮೈಸೂರು ಪಂಚಾಂಗ ಅಂತ ನೋಡ್ತಾ ಇದೀವೋ, ಕಾಪರ್ ಪ್ಲೇಟ್ ಇಂಪ್ರೆಷನ್, ತಾಮ್ರ ಪತ್ರದಲ್ಲಿ ವೀರಶೈವ ದಾನ ಶಾಸನ. ಸೊ ನಮ್ಮ ವೀರಶೈವ ಲಿಂಗಾಯತರು ಒಂದು ಏನು ತಾಮ್ರ ಪತ್ರ, ಸೊ ತಾಮ್ರದಲ್ಲಿ ಒಂದು ಬರೆದಿದಂತ ಪತ್ರಗಳನ್ನ ನೀವು ನೋಡ್ಬೋದು ಹೇಗಿತ್ತು ಅಂತ. ಕನ್ನಡ ಲಿಪಿ ಆಲ್ಮೋಸ್ಟ್ ತುಂಬಾ ಖುಷಿ ಆಗುತ್ತೆ ಇವೆಲ್ಲ ನೋಡ್ತಾ ಇದ್ರೆ. ನಾವ್ ಯಾವ್ದೋ ಒಂದು ನಮ್ಮ ಪೂರ್ವಿಕರು, ನಮ್ಮ ಋಷಿ ಮುನಿಗಳ ಕಾಲದಲ್ಲಿ ಇಷ್ಟೆಲ್ಲ ಇತ್ತಲ್ಲ, ಇದನ್ನೆಲ್ಲ ಪ್ರಿಸರ್ವ್ ಮಾಡಿ ಕಲೆಕ್ಷನ್ಸ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲರಿಗೂ ಗೊತ್ತಾಗ್ಬೇಕು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಜರ್ನಿ ಆಫ್ ಕಾಯಿನ್ಸ್. ಸೊ ಕಾಯಿನ್ಸ್ 1 ಪೈಸಾ ಹೇಗಿತ್ತು, ಆಮೇಲೆ 1 ಪೈಸಾ ಇಂದ 10 ಕ್ಯಾಶು, ಸಿಲ್ವರ್ 5 ರೂಪಿ, ಆಮೇಲೆ ಬುಡಕಟ್ಟು, ಈ ಒಂದು ಜರ್ನಿನ ನೀವು ನೋಡ್ಬೋದು ಇಲ್ಲಿ. ಸೊ 1820 ಇಂದ ಆಲ್ಮೋಸ್ಟ್ ಟಿಲ್ ಡೇಟ್ ವರ್ಗುನು ಈ ಒಂದು ಜರ್ನಿ ಹೇಗಿತ್ತು, ಯಾವ ಇಯರ್ ಅಲ್ಲಿ, ವಿಜಯನಗರ ಕಾಲದಲ್ಲಿ ಏನಿತ್ತು ವಿಜಯನಗರದಲ್ಲಿ, ವಿಜಯನಗರ ಕಿಂಗ್ಡಮ್ ಅಲ್ಲಿ, ಫೈರಿಟಲ್ಸ್, ಆಮೇಲೆ ರಜಪೂತ್ಸ್ ಅವರು ಇದ್ದಂತ ಒಂದು ಕಾಯಿನ್ಸ್ ನ ನೀವು ನೋಡ್ಬೋದು. ಕಾಯಿನ್ಸ್ ಸಂಗ್ರಹಣೆಗಳು ಹೇಗಿದೆ ಅಂತ. ಸೊ ಫಸ್ಟ್ ಪೈಸಾ 1820 to 1830 ಇಸಿಯಲ್ಲಿ ಮರಾಠಾಸ್, ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಕಿಂಗ್ಡಮ್ ಅಲ್ಲಿ ಸೊ ಕಾಯಿನ್ಸ್ ಹೇಗಿತ್ತು. ಅದಾದ ನಂತರ ಮದ್ರಾಸ್ ಅಧಿಪತ್ಯ, ಸುಲ್ತಾನ್ ಆಫ್ ಮೈಸೂರು ಟಿಪ್ಪು ಸುಲ್ತಾನ್ ಇದ್ದಾಗ ಹೇಗಿತ್ತು. ಅದಾದ ನಂತರ ಮೊಘಲ್ ಎಂಪೈರು, ವಿಜಯನಗರ ಕೃಷ್ಣದೇವರಾಯ ಅವರಿದ್ರು ಕಿಂಗ್ಡಮ್. ಸೊ ಆಮೇಲೆ ಕ್ಷತ್ರಪುರ, ಪಲ್ಲವಾಸ್, ಶಾತವಾಹನರು. ಸೊ ಇದೆಲ್ಲ ಅವ್ರು ಬಳಸ್ತಿದ್ದಂತ ಒಂದು ಕಾಯಿನ್ಸ್ ನ ನೀವು ನೋಡ್ಬೋದು. ಆಮೇಲೆ ಆಲ್ ಓವರ್ ದ ಕಂಟ್ರಿ, ಆಲ್ ಓವರ್ ದ ಗ್ಲೋಬ್, ಯಾವುದೇ ತರ ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇಂದ ಎಲ್ಲಾ ವೆರೈಟೀಸ್ ಆಫ್ ಕರೆನ್ಸೀಸ್ ನ ನೀವು ನೋಡ್ಬೋದು. ಅಲ್ಲಿ ಪೌಂಡ್ಸ್, ಡಾಲರ್ಸ್, ರುಪೀಸ್ ಇಂದ ಹಿಡಿದು UK ಸೆಂಡೆನ್ಸ್, ರಷ್ಯನ್ಸ್, ಪಾಕಿಸ್ತಾನಿ ರುಪೀಸು, ಇಂಡಿಯನ್ ಕರೆನ್ಸಿ, ಇಂಡಿಯನ್ ರುಪೀಸು. ಸೊ ಅದಾದ ನಂತರ ನಿಮ್ಗೆ ಒರಿಜಿನ್ ಆಫ್ ಪೋಸ್ಟಲ್ ಸ್ಟಾಂಪ್ಸ್. ಸೊ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ಪೋಸ್ಟಲ್ ಸ್ಟಾಂಪ್ಸ್. ನಮ್ಮ ಅಂಚೆ ನಮ್ಮ ಪೋಸ್ಟಲ್ ಸ್ಟಾಂಪ್ಸ್ ಏನಂತೀವೋ ಅದನ್ನ ನೀವು ನೋಡ್ಬೋದು ಇಲ್ಲಿ. ವೆರೈಟೀಸ್, ರೈಟರ್ಸ್, ಪೊಯೆಟ್ಸ್ ಅಂಡ್ ಜರ್ನಲಿಸ್ಟ್ ನೀವು ನೋಡ್ತಾ ಇದ್ದೀರಾ. ಧರ್ಮ, ಇಂಡಿಯನ್, ಬುದ್ಧ, ಸಿಖ್, ಕ್ರೈಸ್ಟ್, ಬುದ್ಧಿಸ್ಟ್. ಆಮೇಲೆ ಪ್ರೀ ಅಂಡ್ ಪೋಸ್ಟ್ ಇಂಡಿಯನ್, ಬಿಫೋರ್ ಪ್ರೀ ಇಂಡಿಪೆಂಡೆನ್ಸ್, ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ ಹೇಗಿತ್ತು ನಮ್ಮ ಒಂದು ಪೋಸ್ಟಲ್ ಸ್ಟಾಂಪ್ಸ್, ಯಾವ ತರ ಅಂತ. ಅದು ಏಜ್ ಮತ್ತೆ
ಆನ್ ಕಾಲಕ್ರಮೇಣವಾಗಿ ಇಸ್ವಿ ಸಮೇತ ಅದು ಚೇಂಜ್ ಆಗ್ತಾ ಬಂತು. ಆನಿವರ್ಸರಿ ಕಾನ್ಫರೆನ್ಸ್ ಆಗಿರ್ಬೋದು, ಆರ್ಮ್ಡ್ ಫೋರ್ಸಸ್ ಅವ್ರದ್ದು ಸ್ಟ್ಯಾಂಪ್ಸ್ ಹೇಗಿತ್ತು ಅಂತ ನೀವು ನೋಡ್ಬೋದು. ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಇಂಡಿಯನ್ ಸ್ಟ್ಯಾಂಪ್ಸ್ ಯಾವ ತರ ಇತ್ತು ಅಂತ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಅದು ವಾಲಿಬಾಲ್, ಫುಟ್ಬಾಲ್, ಬ್ಯಾಡ್ಮಿಂಟನ್, ಥ್ರೋಬಾಲು ಹೇಗಿತ್ತು ಅಂತ ನೀವೆಲ್ಲ ಇದನ್ನ ನೋಡ್ಬೋದು. So these are the origin of postal stamps. So the concept of the postal stamps was first introduced by Sir Loward Hull, a British legislator and a social reformer in 1840. Before the introduction of stamps and the cost of sending a letter with a typical paid of a receipt. So ಅದರದೇ ಒಂದು ಇತಿಹಾಸ ಇದೆ. ಯಾಕಂದ್ರೆ ಇವಾಗ ಎಲ್ಲ ಒಂದು ಮೇಲು ಈ ತರ ಇತ್ತು. ಅವಾಗೆಲ್ಲ ಬಂದ್ಬಿಟ್ಟು ಪೋಸ್ಟ್ ಮುಖಾಂತರ ಏನೇ ಒಂದು ಇತ್ತು ಅಂದ್ರೆ ಪೋಸ್ಟ್ ಇತ್ತು. ಅದೇ ಒಂದು ಮಾಹಿತಿ ತಲುಪಿಸ್ಬೇಕಂದ್ರು ಅವಾಗಿನ ಒಂದು ಟೆಕ್ನಾಲಜಿಲಿ ಪೋಸ್ಟಲ್ಲು ಮತ್ತೆ ಅಂಚೆ ಚೀಟಿಗಳ ಮುಖಾಂತರನೇ ಎಲ್ಲ ಒಂದು ನಡೀತಾ ಇತ್ತು ಆ ಒಂದು ಯುಗ. ವಿಶೇಷವಾಗಿ ಅವಾರ್ಡ್ಸ್ ಅಲ್ಲಿ 4 ಕ್ಯಾಟಗರೀಸ್ ಇದೆ. ಅಲ್ಲಿ ಸ್ಪೋರ್ಟ್ಸ್ ಅವಾರ್ಡ್ಸ್ ಇನ್ ಇಂಡಿಯಾ, ಲಿಟ್ರರಿ ಅವಾರ್ಡ್ಸ್ ಇನ್ ಇಂಡಿಯಾ, ಮತ್ತೆ ಸಿವಿಲಿಯನ್ ಅವಾರ್ಡ್ಸ್ ಆಗಿರ್ಬೋದು, ಗೆಲೆಟ್ರಿಯನ್ ಅವಾರ್ಡ್ಸ್. ಸೊ ಸ್ಪೋರ್ಟ್ಸ್ ಅಲ್ಲಿ ಬಂದಾಗ ಅರ್ಜುನ ಅವಾರ್ಡ್ಸ್ ಫಸ್ಟ್, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡು, ದ್ರೋಣಾಚಾರ್ಯ ಅವಾರ್ಡು, ಈ ಎಲ್ಲ ಅವಾರ್ಡ್ಸ್, ಚಂದ್ರ ಅವಾರ್ಡು. ಸೊ ಆಮೇಲೆ ಲಿಟ್ರರಿ ಅವಾರ್ಡ್ಸ್ ಅಲ್ಲಿ ಆಲ್ಮೋಸ್ಟ್ 3 ವೆರೈಟಿ ಇದೆ. ಇನ್ನೊಂದು ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್, ಸಾಹಿತ್ಯ ಅಕಾಡೆಮಿ ಅವಾರ್ಡು, ಮತ್ತೆ ಜ್ಞಾನಪೀಠ್ ಅವಾರ್ಡ್. ಸಿವಿಲಿಯನ್ ಅವಾರ್ಡ್ಸ್ ಇನ್ ಇಂಡಿಯಾ, ಭಾರತ ರತ್ನ ಇರ್ಬೋದು, ಪದ್ಮವಿಭೂಷಣ, ಪದ್ಮಶ್ರೀ ಅವಾರ್ಡ್ಸ್. ಆಮೇಲೆ ವಾರ್ ಟೈಪ್ ಗೆಲಿಂಟ್ರಿ ಅವಾರ್ಡ್ಸ್, ವೀರ ಚಕ್ರ. ಸೊ ನಮ್ಮ ಒಂದು ಯೋಧರಿಗೆ ಕೊಡುವಂತ ಅವಾರ್ಡ್ಸ್, ಅವರು ಯೋಧರು ತೀರೋಗಿದ್ರೆ ಅವ್ರ ಮನೆಯವರಿಗೆ ಸಿಗುವಂತ ಈ ಒಂದು ಅವಾರ್ಡ್ಸ್. ಮಹಾವೀರ್ ಚಕ್ರ, ಪರಮವೀರ್ ಚಕ್ರ. ಸೊ ನಮ್ಮ ದೇಶಕ್ಕೆ ತಮ್ಮದೇ ಆದ ಛಾಪು ಮೂಡಿಸುವಂತ ಮಹನೀಯರಿಗೆ ಸಿಗುವಂತ ಪರಮೋಚ್ಚ ಅವಾರ್ಡ್ಸ್ ಗಳು ಇವಾಗಿದೆ. ಮತ್ತೆ ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಅಲ್ಲಿ ನೀವು ನೋಡ್ಬೋದು. ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಅಲ್ಲಿ 3 ಟೈಪ್ ಇದೆ. ಅಶೋಕ ಚಕ್ರ ಅವಾರ್ಡು, ಕೀರ್ತಿ ಚಕ್ರ ಅವಾರ್ಡು, ಶೌರ್ಯ ಚಕ್ರ ಅವಾರ್ಡು. ಸೊ ಈ ಒಂದು ಅವಾರ್ಡ್ಸ್ ನಮ್ಮ ಇಂಡಿಯನ್ ಗವರ್ಮೆಂಟ್, ಸೊ ನಮ್ಮ ಇಂಡಿಯನ್ಸ್ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹನೀಯರು, ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ನಮ್ಮ ದೇಶಕ್ಕೆ, ಮತ್ತೆ ಭಾರತ ರತ್ನ, ಸಿವಿಲಿಯನ್ ಅವಾರ್ಡ್ಸ್, 4 ಕ್ಯಾಟಗರೀಸ್ ಅಲ್ಲಿ ಅವಾರ್ಡ್ಸ್ ಕೊಡ್ತಾರೆ. ಇದು ಒಂದು ಪರಮೋಚ್ಚ ಅವಾರ್ಡ್ಸ್. ಇದು ಸುಮಾರು ಜನಕ್ಕೆ ಸಲ್ಲಿದೆ. ಆಮೇಲೆ ನೀವು ನಮ್ಮ ಈ ಒಂದು 40s 50s ಬಿಫೋರ್ ಕ್ರೈಸ್ಟ್, ಆಫ್ಟರ್ ಕ್ರೈಸ್ಟ್ ಅಲ್ಲಿ ಬಳಸ್ತಿದ್ದಂತ ಪೆಂಡೆಂಟ್ಸ್, ಮೊಮೆಂಟ್ಸ್ ನೀವು ನೋಡ್ಬೋದು. ಮಾಸ್ಟರ್ ಪೀಸಸ್ ಆಫ್ ಇಂಡಿಯನ್ ಕಲ್ಚರ್ಸ್, ಜರ್ನಿ ಥ್ರೂ ಡೈನಾಸ್ಟೀಸ್. ಭಾರತ ರಾಜವಂಶಗಳಿಂದ ಬೆಳೆಸಲ್ಪಟ್ಟ ಶಿಲ್ಪ ಕಲಾ ವೈಭವಗಳನ್ನ ನೀವು ನೋಡ್ತಾ ಇದ್ದೀರಾ. ಅದು ಶ್ರೀ ಶನೇಶ್ವರ ಸ್ವಾಮಿನ ನೀವು ನೋಡ್ತಾ ಇದ್ದೀರಾ ಇವಾಗ. ಓಂ ಶಂ ಶನೇಶ್ವರ ನೀಲಾಂಜಲ ಸಮಾಪಾಸಂ ರವಿಪುತ್ರಂ ಚ ಮಾರ್ಗಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಸೊ ಶ್ರೀ ಶನಿದೇವರಿಗೆ ಪಾದಾರವಿಂದ ಗತಿ ಗೋವಿಂದ, ಜಯ ಶನಿದೇವ. ಅದಾದ ಸೊ ವಿಜಯನಗರದಲ್ಲಿ ದೇವತೆಗಳ ತಲೆ ಭಾಗ ಹೀಗಿತ್ತು. ಸೊ ವಿಜಯನಗರದ ಒಂದು ದೇವತೆಗಳ ತಲೆ ಭಾಗ ನೀವು ನೋಡ್ಬೋದು. ವಿಜಯನಗರ ಪ್ರಭಾವಳಿ, ಇದು ವಿಜಯನಗರ ಸ್ಟೈಲು, ಪ್ರಭಾವಳಿ ಶಿಲೆ ಭಾಗ. ಶ್ರೀ ವಿಷ್ಣು. ಸೊ ಚಾಳುಕ್ಯರ ಟೈಮಲ್ಲಿ ಶ್ರೀ ವಿಷ್ಣುನ ಒಂದು ಶಿಲೆಗಳು ಹೀಗಿತ್ತು. ಸೊ ಅದನ್ನ ನೀವು ನೋಡ್ತಾ ಇದ್ದೀರಾ. ಟೈಮ್ ಲೈನ್ಸ್ ಆಫ್ ಸಮ್ ಮೇಜರ್ ಸ್ಟೈಲ್ಸ್, ಅದು ಮೌರ್ಯ ಆಗಿರ್ಬೋದು, ಗುಪ್ತ ಆಗಿರ್ಬೋದು, ಚಾಲುಕ್ಯರು, ಅರ್ಲಿ ಪೀರಿಯಡ್ ಹೇಗಿತ್ತು ಅಂತ.
ಇನ್ನೊಂದು ಪೇಪರ್ ಕಟ್ಟಿಂಗ್ ಮಾಡುವಂತ ಒಂದು ಮಿಷಿನ್ ನ ನೀವು ಈಗ ನೋಡ್ತಾ ಇದ್ದೀರಾ. ಇದು ಬಂದು ರಾಬರ್ಟ್ ಹೆಲಾಯ್ಡ್. ಸೊ ಲಂಡನ್ ಅವರು, ಸೊ ಇಂಗ್ಲೆಂಡ್ ಅಲ್ಲಿ 1803 1853 ಈ ಒಂದು ಪೇಪರ್ ಕಟ್ಟಿಂಗ್ ಮಿಷಿನ್ ಅವಾಗ ಚಾಲ್ತಿಯಲ್ಲಿತ್ತು. ಸೊ ಅವಾಗ ಹೇಗಿತ್ತು ಅಂತ ನೀವು ನೋಡ್ಬೋದು. ಒಳ್ಳೆ ಗನ್ ಮೇಕ್ ತರ ಇದೆ, ಎಷ್ಟು ಗಟ್ಟಿ ಇದೆ, ಎಷ್ಟು ಹಾರ್ಡ್ ಇದೆ, ತುಂಬಾ ತೂಕ ಬರುತ್ತೆ. ಸೊ ಇದು ಒಂದು ರಾಬರ್ಟ್ ಹೆರಾಲ್ಡ್ ಅವರು ಇನ್ವೆಂಟ್ ಮಾಡಿದಂತ ಈ ಒಂದು ಪೇಪರ್ ಕಟ್ಟಿಂಗ್ ಮಿಷಿನ್ ನೀವು ನೋಡ್ತಾ ಇರೋದು. ಬಜರಂಗಿ, ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ಸೊ ನಮ್ಮ ಪೂರ್ವಕರು, ನಮ್ಮ ಹಳೆಯ ಕತ್ತಿ ವರಸೆ, ಸೊ ನಮ್ಮ ಕತ್ತಿಗಳು, ನಮ್ಮ ಪಂಜಾಬಿ ಕತ್ತಿದಲ್ಲಿ ಬಳಸ್ತಿದ್ದಂತ ಒಂದು ಮಾರ್ದಾನಿ ಖೇಲ್, ಪಂಜಾಬಿ ಗಟ್ಕಾ, ಕೇರಳದ ಕಳರಿಯ ಪಟ್ಟು. ಸೊ ಇವೆಲ್ಲ ಒಂದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ವಾರಿಯರ್ಸ್ ಬಳಸ್ತಿದ್ದಂತ ಒಂದು ಎಕ್ವಿಪ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಕತ್ತಿಯಿಂದ ಹಿಡಿದು ಸೊ ಚಾಕು, ಕತ್ತಿ, ನೈಫು, ತುಂಬಾ ಒಂದು ಬ್ರೇವ್ ಕತ್ತಿಗಳನ್ನ ನೀವು ನೋಡ್ಬೋದು. ಹಲವಾರು ವೆರೈಟೀಸ್ ಬ್ರಿಟಿಷ್ ನೇವಿಯಲ್ಲಿ ಆಲ್ಮೋಸ್ಟ್ ಆರ್ಮಿ ಆಫೀಸರ್ಸ್ ಬಳಸ್ತಿದ್ದಂತ ಒಂದು ಎಕ್ವಿಪ್ಮೆಂಟ್ಸ್, ಕತ್ತೀಸು, ಚಾಕೂಸು. ಆಮೇಲೆ ನೀವು ಗನ್ಸ್ ನ ನೋಡ್ಬೋದು. ಇಲ್ಲಿ ಸುಮಾರು ವೆರೈಟೀಸ್ ಆಫ್ ರೈಫಲ್ಸ್ ಅಂಡ್ ಗನ್ಸ್ ನ ನೀವು ನೋಡ್ಬೋದು. ತುಂಬಾ ಹಳೆಯ ಗನ್ಸ್ ಕಲೆಕ್ಷನ್ಸ್ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಒಂದು M40, ಸೊ ರಿಕಾಲ್ಲೆಸ್ ರೈಫಲ್ ಅಂತ ಇದು. ಸೊ ತುಂಬಾ ಹಳೆಯ ಒಂದು ರೈಫಲ್. 1955 ಅಲ್ಲಿ ಇದು ಅಮೆರಿಕಾದಲ್ಲಿ ಒಂದು ಇನ್ವೆಂಟ್ ಮಾಡಿದಂತ ಒಂದು ರೈಫಲ್ ಇದಾಗಿದೆ. ತುಂಬಾ ಹಳೇದು, ಪ್ಲಸ್ ತುಂಬಾ ಸ್ಟ್ರಾಂಗ್, ಗಟ್ಟಿಯಾಗಿರುವಂತ ಒಂದು ಮೇಕ್. ಮಾಡೆಲ್ ವೈಸ್ ಎಲ್ಲ ಸೂಪರ್ಬ್ ಆಗಿದೆ, ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಇನ್ನೊಂದು ಏನಪ್ಪಾ ಅಂದ್ರೆ ವಿಶೇಷವಾಗಿ ಕೊಲಂಬಿಯನ್ ಪ್ರೆಸ್. ಸೊ ಇದು ಇನ್ವೆಂಟೆಡ್ ಬೈ, ಸೊ ಇದು ಕೊಲಂಬಿಯನ್ ಪ್ರೆಸ್. ಸೊ ಇದು ಒಂದು US ಅಲ್ಲಿ 1830 ಅಲ್ಲಿ ಇನ್ವೆಂಟ್ ಆಗಿದೆ. ಸೊ ಕೊಲಂಬಿಯಾ ಪ್ರೆಸ್ ತುಂಬಾ ವಿಶೇಷ, ತುಂಬಾ ಶಕ್ತಿ, ತುಂಬಾ ಒಂದು ತೂಕ ಇರುವಂತ ಒಂದು ಪ್ರೆಸ್ ಇದಂತಾನೆ ಹೇಳ್ಬೋದು. ಜಾರ್ಜ್ ಕ್ಲೈಮರ್ ಇದನ್ನ ಇನ್ವೆಂಟ್ ಮಾಡಿದ್ದು. ಸೊ ಅಮೆರಿಕನ್ ಮೇಕ್ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಗಟ್ಟಿಯಾಗಿದೆ. ಆ ಒಂದು ತೂಕ ವೈಸ್ ಅಷ್ಟು ತುಂಬಾ ಹಾರ್ಡ್ ವೈಸ್ ಇದೆ. ಆಮೇಲೆ ನಮ್ಮ ವೀರೇಂದ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಬಳಸ್ತಿದ್ದಂತ ಹಲವಾರು ಕ್ಯಾಮ್ರಾಸ್ ನ ನೀವು ನೋಡಿದ್ವಿ. ಅದೇ ತರನೇ ಅವರು ಬಳಸ್ತಿದ್ದಂತ ಒಂದು ಥಿಯೇಟರ್ ಅಲ್ಲಿ ಇಟ್ಟಿದಂತ ಮೂವಿ ಪ್ರೊಜೆಕ್ಟರ್ಸ್ ನ ನೀವು ನೋಡ್ತಾ ಇದೀರ ಇವಾಗ. ತುಂಬಾ ಹಳೆ ಕಾಲದ ಒಂದು ಮೂವಿ ಪ್ರೊಜೆಕ್ಟರ್ಸ್. ಸೊ ಅವಾಗ ನಮ್ಮ ಕಪಾಲಿ ಥಿಯೇಟರ್ ಅಲ್ಲೆಲ್ಲ ಈ ತರ ಒಂದು ಪ್ರೊಜೆಕ್ಟರ್ಸ್ ಇತ್ತು. ಸೊ ಆಲ್ಮೋಸ್ಟ್ ಒಂದು 50-60 ವರ್ಷ ಬ್ಯಾಕ್ ನಿಮ್ಗೆ ಹೋದಂಗೆ ನೆನಪಾಗತ್ತೆ ಇದ್ರೆ. ಸೊ ಪ್ರೊಜೆಕ್ಟರ್ಸ್ ಅವಾಗ ಹೇಗಿತ್ತು 1990s ಅಲ್ಲಿ, 1950, 40, 30s, 20s ಅಲ್ಲಿ ಹೇಗಿತ್ತು ಅಂತ. ಸೊ ಪಯಣ ಅಂತ. ಸೊ 70 rupees ಟಿಕೆಟ್ ಫೀಸ್ ಇರುತ್ತೆ, ಎಂಟ್ರಿ ಫೀಸ್. ಸೊ ಮಾರ್ನಿಂಗ್ 8 o'clock ಟು ನೈಟ್ 8 o'clock, 12 hours ನಿಮ್ಗೆ ಅವೈಲಬಿಲಿಟಿ ಇರುತ್ತೆ. ಸೊ ನೀವು ಈ ರೂಟ್ ಅಲ್ಲಿ ಇದ್ದೇ ಬಂದು ವಿಸಿಟ್ ಮಾಡಿ ನಮ್ಮ ಹಳೆಯ ಸಂಪ್ರದಾಯ, ಪರಂಪರೆ, ಆಚಾರ ವಿಚಾರಗಳನ್ನ ತಿಳ್ಕೊಬಹುದು. ಇತಿಹಾಸ ಬಗ್ಗೆ ತಿಳ್ಕೊಳಕ್ಕೆ ಹಲವಾರು ವಿಷಯಗಳನ್ನ ಇಲ್ಲಿ ಇದೆ ಈ ಒಂದು ಮ್ಯೂಸಿಯಂ ಅಲ್ಲಿ. ತುಂಬಾ ಚೆನ್ನಾಗಿದೆ ಪಯಣ. ಈ ಒಂದು ಪಯಣ ತುಂಬಾ ಸುಖಕರ, ಯಶಸ್ವಿ, ವಿಜೃಂಭಣೆ ಆಗಿ ಎಲ್ಲರಿಗೂ ಸಾಗ್ಲಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದ.